ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. धर्मान्य संतेनात्मैमन चंद्रपूर्वे साध्या सन्ति देवा विश्वनामरूपाभ्यां देवी सर्वमंगल सर्वतो जय मंगलम जय पार्वतीश्वर महादेवी मोरलोकनी पचाकी दोस्तरा होती मकाली पचाकी दोस्तरा होती सांबर श्री सद्गुरु सदाशिव महाराज की जय, श्री सद्गुरु शिवलिंगेश्वर महाराज की जय, श्री सद्गुरु शिवलिंगेश्वर महाराज की जय, राजराजेश्वरी चंद्रगिरी माता की जय, जगन्माते मातो श्री शंकर मताई माता की जय, जगन्माते मातो श्री मातेताई माता की जय, सकल साधु संत महाराज की जय, जय मंगलम जय मां पार्वतीश्वर महादेव. ಅಕ್ಷರದ ಜ್ಞಾನವನ್ನ ಜಾತ್ರೆ ಅಂದ್ರೆ ಬರೀ ಕೇವಲ ಜಾತ್ರೆ ಆಗಬಾರದು. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೂಜ್ಯರ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ರಾಜ್ಯದ ಎಲ್ಲಾ ಇಲಾಖೆಗಳಲ್ಲಿ ಇವತ್ತು ಸೇವೆಯನ್ನು ಸಲ್ಲಿಸ್ತಾ ಇರುವ ಈ ಭೂಮಿಯ ಒಂದು ಮಹಿಮೆ. ಅದರ ಅಂಗವಾಗಿ ನೀವು ಕೂಡ ಇವತ್ತು ಈ ಭೂಮಿಯಲ್ಲಿ ಬಂದು ನಿಮ್ಮ ಜ್ಞಾನವನ್ನ ಪರೀಕ್ಷೆಯನ್ನ ಮಾಡ್ಕೊಳ್ತಾ ಇರೋದು ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಒಂದು ಉನ್ನತ ಹುದ್ದೆಯನ್ನ ಕಲ್ಪಿಸುವಂತ ಆಶೀರ್ವಾದ ಆ ಭಗವಂತ ನಿಮಗೆ ಒದಗಿಸಿಕೊಡ್ಲಿ ಅನ್ನುವಂತ ಆಶಯದೊಂದಿಗೆ ಈ ರಸಪ್ರಶ್ನೆ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರತಕ್ಕಂತ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಜಾತ್ರೆಯ ರೂವಾರಿಗಳಾಗಿರ್ತಕ್ಕಂಥ ಅಪ್ಪಸಾಹೇಬ್ ಪಟೇಲ್ ಶೆಟ್ಟಿ ಸಾಹೇಬರಿಗೆ ಈ ಕಾರ್ಯಕ್ರಮದ ಪರವಾಗಿ
ಬಾಲ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾದ ಸಹೋದರ ಸಂಗಮೇಶ್ ವೆಂಕಟೇಶ್ವರ ಅವರೇ, ನಿಮ್ಮೆಲ್ಲರ ಮಾರ್ಗದರ್ಶಕರು, ನನ್ನ ಆತ್ಮೀಯರಾದಂತಹ ಗದಾಧರ ಗುರುಗಳವರೇ, ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಶಿಕ್ಷಕ ಬಂಧುಗಳು, ಈಗಾಗಲೇ ಸರ್ ಬಹಳಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ. ಒಂದು ಶಿಕ್ಷಣದ ಒಂದು ಕ್ಷೇತ್ರದಲ್ಲಿ ಬಿಜಾಪುರದ ಕೀರ್ತಿಯನ್ನ ಹೆಚ್ಚಿಸಲಿಕ್ಕೆ ಕಾರಣ ನಮ್ಮ ಬಿರಾದ ಗುರುಗಳು ಅನ್ನುವಂಥ ಒಂದು ಸಂದರ್ಭ ಹೇಳ್ತಾರೆ. 2003-4ನೇ ಇಸ್ವಿಗೆ ನಾನು ಸರ್ ಜೊತೆ ಸಂಪರ್ಕದಲ್ಲಿ ಅವ್ರ ಪ್ರತಿಯೊಂದು ತೆರೆ ಇವತ್ತು 4 ಹುಡುಗರು ಹೊಂಟ್ರಪ್ಪ ಅಂದ್ರೆ ಯಾರಿದ್ರು ಚಾಣಕ್ಯ ಹುಡುಗರು ಅಂತ ಹೇಳ್ತಾರೆ. ಆ ರೀತಿ ಬಿಜಾಪುರದಲ್ಲಿ ಒಂದು ಅವರ ಪ್ರತಿಭೆ ತಯಾರು ಮಾಡುವಂತಲ್ಲಿ ಯಶಸ್ವಿಯಾದರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರಯತ್ನ. ಮತ್ತೆ ಯಾರೇ ಕಾರ್ಯ ಮಾಡಿದ್ರು ಕೂಡ ಅಲ್ಲಿ ಯಶಸ್ವಿಯಾದಾಗ ಮಾತ್ರ ನಮಗೆ ನೆಮ್ಮದಿ ಸಿಗ್ತದೆ. ಯಾರೇ ಇವತ್ತು 1 ಕೋಟಿ 2 ಕೋಟಿ ರೂಪಾಯಿ ದುಡ್ಡು ಬಂದಾಗ ಸಂತೋಷ ಆಗ್ತದೆ. ಯಾರ್ಯಾರು ಬಂದು ನಿಮ್ಮಿಂದ ನಮ್ಗೆ ಉಪಕಾರ ಐತ್ರಿ ಅಂದ್ರೆ ಅದಕ್ಕೆ ಹೆಚ್ಚು ಸಂತೋಷ ಆಗ್ತದೆ. ಇದು ಮನಸ್ಸಿನ ಭಾವನೆಗೆ ಬಹಳಷ್ಟು ನೆಮ್ಮದಿ ಕೊಡುವಂಥದ್ದಂದ್ರೆ ಪರೋಪಕಾರ ಅಂತ ಗುರುಗಳು ವಿನಾಯಕ ಹೇಳೋದು. ವಿನಾಯಕ ಒಂದು ಕತಿ ಹೇಳಲ್ಲ, 3 ಜನರದ ಸೇವೆ ಮಾಡಿದ್ದಕ್ಕೆ ಅವನಿಗೆ ಆ ರೀತಿಯ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅನ್ನೋದು. ಬಹಳಷ್ಟು ಮಂದಿ ಸಾಮಾಜಿಕ ಬದುಕಿನಲ್ಲಿ ಇವತ್ತು ಬದಲಾವಣೆ ಆಗಿದೆ, ಕಾಲ ಬದಲಾವಣೆ ಆಗಿದೆ. ಬಹಳಷ್ಟು ಮಂದಿ ದುಡ್ಡು ಗಳಿಸಿದಾಗ ರಾಜಕಾರಣಕ್ಕೆ ಬರ್ತಾರೆ. ಇನ್ನೇನು ಎಲ್ಲ ಒಂದು ಲೆವೆಲ್ ಬಂದ್ಮ್ಯಾಗ, ಪ್ಲಾಟ್ಫಾರ್ಮ್ ಬಂದ್ಮ್ಯಾಗ ರಾಜಕಾರಣ ಬರ್ತಾರೆ. ಒಂದು 50-60 ವರ್ಷ ನೌಕರಿ ಇದ್ದವ್ರು 58-59 ತನ ಸರ್ವಿಸ್ ಮಾಡಿ 60ಕ್ಕೆ ಬಂದು ರಾಜಕಾರಣ ಬರ್ತಾರೆ. ಅಂದ್ರೆ ಅವರೆಲ್ಲ ಮುಗಿದ್ ಬಿಟ್ಟಿರ್ತಾರೆ. ಅಂದ್ರೆ ಟೇಸ್ಟ್ ಚೇಂಜ್ ಮಾಡಕ್ ಬರ್ತಾರೆ. ಅಂದ್ರೆ ಅವ್ರ ರುಚಿ ಬದ ಆಗ್ಬೇಕೈತಾರೆ. ನೌಕರಿ ಮಾಡಿ ಅದ್ರಾಗ ಏನು ಸಾಧನೆ ಮಾಡ್ರಂಗಿಲ್ಲ, ಇದ್ರಾಗ ಬಂದ್ಬಿಟ್ಟಿರ್ತಾರ ಅವ್ರು. ದುಡ್ಡು ಭಾಳ ಮ್ಯಾಗ ನಾವು ಒಂದು ಏನ್ರಿ ರಾಜಕೀಯ ಮಾಡಬೇಕು. ನನ್ನ ರಾಜಕೀಯ ಹೇಳಕ್ಕಲ್ಲ, ಒಂದು ಕ್ಷೇತ್ರದ ಬಗ್ಗೆ ಹೇಳ್ತಾರೆ. ಈ ರೀತಿನೂ ಈಗ ಬಂದ್ಬಿಟ್ಟು ಅದು ಹಂಗಿರ್ಲಿ. ಹಿಂದಿನ ಕಾಲದಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಿಗೆ ಒಂದು ಅವಕಾಶಗಳು 24 ತಾಸು ಒಳಗೆ 12 ತಾಸು 19 ತಾಸು ಜನರು ಸೇವೆ ಮಾಡುವಂಥದ್ದು ಈ ಒಂದು ಜನಪ್ರತಿನಿಧಿಗಳು ಸಮಾಜದಲ್ಲಿ ಏನಾದ್ರು ಉನ್ನತ ಸ್ಥಾನ ಕೊಟ್ಟು ಅವ್ರಿಗೆ ಕೆಲಸ ಮಾಡಕ್ಕೆ ಒಂದು ಅವಕಾಶ ಮಾಡ್ತಾರೆ. ಇವತ್ತು ಅದರೆಲ್ಲ ಕಾಲ ಬದಲಾವಣೆ ಆಗ್ಯದ. ಅದು ಇರಲಿ, ಅದು ಮತ್ತೆ ಹೊಳೆ ಮತ್ತೆ ಬರ್ತಿಲ್ಲ. ಅದು ನಾವು ಸಂಘ ಅಲ್ಲ, ನಾವೆಲ್ಲವೂ ಕೂಡ ನಮ್ಮ ಸ್ವಂತ ಪರಿಶ್ರಮದ ಮೇಲೆ, ನಮ್ಮ ಸ್ವಂತ ಒಂದು ಜನರ ಒಂದು ಜೊತೆ ಬೆರೆಯುವಂತ ಇದರ ಹಿನ್ನೆಲೆಯಲ್ಲಿ ನಾವು ನಮ್ಮದೇ ಆದಂತ ಒಂದು ಇದರಲ್ಲಿ ನಾವು ಬೆಳೆದು ಬಂದಿವಿ. ನಾವು ರಾಜಕಾರಣದಲ್ಲಿ ಅಥವಾ ಸಮಾಜ ಕೆಲಸದಲ್ಲಿ ಯಶಸ್ವಿಯಾಗಿ ಎಲ್ಲರೂ ಕೂಡ ಶಿಕ್ಷಣವಂತರಾಗ್ತೀರಿ, ದೊರಕಬಹುದು. ಇದರಲ್ಲಿ ಎರಡನೇ ಮಾತಿಲ್ಲ. ಯಾಕೆ NM ಬಿರಾದರವರ ಮಾರ್ಗದರ್ಶನದಲ್ಲಿ ಅಂದ್ರೆ ನೀವೆಲ್ಲರೂ ಕೂಡ ಶಿಕ್ಷಣವಂತರು ಆಗೇ ಆಗ್ತಿರುವಂತ ವಿಶ್ವಾಸ ನನಗಿದೆ. ಇದರಲ್ಲಿ ಎರಡನೇ ಮಾತು. ಶಿಕ್ಷಣವಂತರು ಏನ್ ಮಾಡ್ಬೇಕು? ನೌಕರಿ ಅಂತ ಮೊದಲೇ ಆಪ್ಷನ್ ಎಲ್ಲರಿಗೂ ಹೇಳ್ತಾರೆ, ಸರ್ ನಾನು ನೌಕರಿ ಮಾಡ್ತೀನಿ. ನೌಕರಿ ಇಲ್ಲದೆ ಇದ್ರು ಬದುಕು. ಎಲ್ಲರೂ ನೌಕರಿ ಜಗತ್ನಾಗ ಎಷ್ಟು ಒಟ್ಟರು ನೌಕರಿ ಮಾಡ್ತಾರ. ವ್ಯಾಪಾರದಲ್ಲಿದ್ದಾರೆ, ಉದ್ಯೋಗದಲ್ಲಿದ್ದಾರೆ, ಕೃಷಿಯಲ್ಲಿದ್ದಾರೆ. ದೇಶದ ಚಿಂತನೆ, ಭೂಮಿಯ ಚಿಂತನೆಯನ್ನ ಮಾಡಿದಾಗ ಮಾತ್ರ ನಮ್ಮ ಬದುಕು ಸಾರ್ಥಕ ಸಾಧ್ಯ ಅನ್ನುವಂಥದ್ದು ಇವತ್ತು ಉಗಾದಿ. ಉಗಾದಿ ಅಂದ್ರೆ ನಮ್ಮ ದೇಶದ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಮತ್ತು ನಮ್ಮ ಈ ಭಾರತದ ಹೊಸ ವರ್ಷಗಳು. ಕ್ಯಾಲೆಂಡರ್ ಪ್ರಕಾರ ಕ್ರಿಸ್ತ ಪೂರ್ವ ಅದೇನು ಪ್ರಾರಂಭ ಆಗಿದೆ ಅದು ಬೇರೆನೆ. ಅದು ನಮ್ಮ ಆಕ್ಚುಲಿ ನಮ್ಮ ಸಂಪ್ರದಾಯ ಪ್ರಕಾರ ಉಗಾದಿನೇ ಹೊಸ ವರ್ಷ ಅನ್ನುವಂಥದ್ದು ಈ ಸಂದರ್ಭದಲ್ಲಿ. ಅದನ್ನ ಈ ಸಂದರ್ಭಗಳ ಅರ್ಥ ಮಾಡ್ಕೊಂಡು ಅಂದ್ರೆ ಈಗ ಅದಕ್ಕೆ ಕೇಳಿದೆ, ಸಮವಸ್ತ್ರಗಳು ಬದಲಾಗ್ತವೋ ಏನು ಏನಾಗ್ತವ್ರಿ ಕೇಳಿದೆ. ಯಾಕಂದ್ರೆ ಹೊಸ ಯುಗ ಪ್ರಾರಂಭ ಆಗ್ತದ. ಸೂರ್ಯ ತನ್ನ ದಿಕ್ಕನ್ನ ಬದಲಿಸ್ತಾನ, ಪಥವನ್ನ ಬದಲಿಸ್ತಾನ. ಅದಕ್ಕ ನೀವೆಲ್ಲರೂ ಕೂಡ ಎಲ್ಲೇ ಕೆಲಸ ಸಿಗಲ್ಲ, ನೌಕರಿ ಮಾಡದೇ ಇದ್ರೆ ಇವತ್ತು ನೌಕರಿ ಬಿಟ್ಟು ಬಹಳ ಜನ. ಇವತ್ತು ಒಬ್ಬ ಕೂಲಿಕಾರ ಅವನ ಪ್ರಾಮಾಣಿಕ ಅಲ್ಲದೆ ಇದ್ರೆ ಅವ್ನ ಮಾಲಕನಿಗೆ ಮೋಸ ಆಗ್ತದೆ. ಆ ರೈತನಿಗೆ ಒಬ್ಬನೇ ಮಾಡಕ್ಕಾಗಲ್ಲ, ಅವನ ಜೊತೆ ಒಂದು ಸಂಘಟಕರು ಬೇಕಾಗ್ತದೆ. ಅದಕ್ಕೆ ಪ್ರಾಮಾಣಿಕತೆ ಬಹಳಷ್ಟು ಅವಶ್ಯಕತೆ ಇದೆ. ಇವತ್ತು ಈ ಪುಣ್ಯ ಭೂಮಿಯಲ್ಲಿ ಸದಾಶಿವನ ಕ್ಷೇತ್ರದಲ್ಲಿ ಶಿವಯ್ಯ ಮಹಾಸ್ವಾಮಿಗಳ ಒಂದು ತಪೋವನದಲ್ಲಿ ನೀವೆಲ್ಲರೂ ಕೂಡ ಇವತ್ತು ಉಗಾದಿ ಸಂದರ್ಭದಲ್ಲಿ ಬರಾದ ಗುರುಗಳು ನಿಮ್ಗೆ ಅವಕಾಶ ಮಾಡಿಕೊಟ್ಟಿದ್ದು ನೀವೆಲ್ಲ ಸೌಭಾಗ್ಯ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನೀವೆಲ್ಲರೂ ಪುಣ್ಯವಂತರು. ಯಾವುದೇ ಕ್ಷೇತ್ರಕ್ಕೆ ಹೋಗ್ರಿ, ಯಾವುದೇ ಒಂದು ಇವತ್ತು ನೀವು ಶಿಕ್ಷಣವಂತರು ಆದ ನಂತರ ನೀವು ಎಲ್ಲೇ ಹೋಗ್ರಿ, ಯಾವುದೇ ಕೆಲಸ ನಿಮ್ಗೆ ಜವಾಬ್ದಾರಿ ಸಿಗೋರು
ಅದು ಪ್ರಾಮಾಣಿಕವಾಗಿ ಇನ್ನೊಬ್ಬರ ನೋವನ್ನ ಅಥವಾ ಇನ್ನೊಬ್ಬರ ತೊಂದರೆಯನ್ನ ನಿವಾರಿಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲ ಪ್ರಯತ್ನ ಇರಬೇಕನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೀವು ಬಂದಿರೋದು ನಮ್ಮ ಪೂಜ್ಯರ ಆಶೀರ್ವಾದ ನಮ್ಗೆ ಒಳ್ಳೇದಾಗೇ ಆಗ್ತದೆ. ನಮ್ಮ ಗುರುಗಳು ಬಹಳ ಚೆನ್ನಾಗಿ ಇದನ್ನ ಕಥೆ ಹೇಳಿದ್ರು, ಅದು ನನಗೆ ಬಹಳ ಹೇಳಿಸ್ತದೆ. ಯಾಕಂದ್ರೆ ನಮಗೆ ಇದು ಯಾಕಂದ್ರೆ ಇವತ್ತು ನಾವು ಚಂದ ಅದೇ ಮಾಡ್ತಿರ್ತೀವಿ, ನಮಗೆ ಬಿಡ್ತೀವಿ ಮತ್ತವ್ರು ಮಾಡ್ತೀವಿ. ನಾವು ಇನ್ನೊಬ್ಬರಿಗಾಗಿ ಸೇವೆ ಈ ವ್ಯಕ್ತಿಗಳು ಕೂಡ ಅವಶ್ಯಕತೆ ಇದೆ ಈ ಜಗತ್ತಿನಲ್ಲಿ. ಅದಕ್ಕೆ ನೀವು ಕೂಡ ಪೂರ್ತಿ 100% ನೀವು ಪ್ಯೂರ್ ಆಗಿ ನೀವು ಇದನ್ನೇ ಮಾಡಕ್ಕಾಗಲ್ಲ. ನಿಮ್ಮ ಸಿಕ್ಕಂತ ಜವಾಬ್ದಾರಿಯಲ್ಲಿ ಅನ್ಯರಿಗಾಗಿ ಮತ್ತೊಬ್ಬರಿಗಾಗಿ ಸೇವೆ ಮಾಡುವಂತ ಕಲ್ಪನೆಯನ್ನ ನಿಮ್ಮಲ್ಲಿ ಅಳವಡಿಸ್ಕೋಬೇಕು ಅನ್ನುವಂತ ಮಾತನ್ನು ಹೇಳಿ ಇನ್ನೊಮ್ಮೆ ನಿಮ್ಗೆಲ್ಲರಿಗೆ ಒಂದು ಯುಗಾದಿಯ ಶುಭಾಶಯಗಳನ್ನು ಸಲ್ಲಿಸಿ ಹೆಚ್ಚಿನ ಮಾತನಾಡಿ ನಮ್ಮ ಗುರುಗಳು ನಮ್ಮ ಜಾತ್ರೆಯಲ್ಲಿ ಹೊಸ ಅಧ್ಯಾಯವನ್ನು ಬರೆದಾರೆ. ಬಹುತೇಕ ಯಾವ ಜಾತ್ರೆಗೂ ಈ ರೀತಿ ಕಾಂಪಿಟೇಟಿವ್ ಅಥವಾ ಎಜುಕೇಶನ್ ಸಂಬಂಧಪಟ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು ಎಲ್ಲಿ ಕಾರ್ಯಕ್ರಮ ನಾನು ನೋಡಿಲ್ಲ. ನಾನು ಇಷ್ಟು ವರ್ಷ ಜಾತ್ರೆ ಒಳಗೆ ಇದು ಒಂದೇ ಜಾತ್ರೆ ಅಲ್ಲ, ಬಹಳ ಜಾತ್ರೆಗಳಿಗೆ ಹೋಗ್ತಿರ್ತೀನಿ, ಅತಿಥಿಗಳಿಗೆ ಹೋಗ್ತಿರ್ತೀವಿ, ಹಂಗೆ ಜಾತ್ರೆಗೆ ಹೋಗ್ತಿರ್ತೀವಿ, ಕರೆದಾಗ ಎರಡೇ ಕಾರ್ಯಕ್ರಮ ಹೋಗ್ತಿರ್ತೀವಿ. ಈ ರೀತಿ ಕಾರ್ಯಕ್ರಮ ಈ ರೀತಿ ಒಂದು ಕಾರ್ಯವನ್ನ ಎಲ್ಲಿ ಕೂಡ ನಡೆದಿಲ್ಲ. ಇದಾಗಲಿ ಕಾರಣೀಭೂತ ಯಾರಂದ್ರೆ ಎನ್ಎಂ ಬಿರಾದ ಗುರುಗಳು ನಮ್ಮ ಸಂಗಮೇಶ್ ಬಬಲೇಶ್ವರ ಮತ್ತು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಇದು ಒಂದು ಸೇವೆ. ಈ ಜಾತ್ರೆಗೆ ಏನಂತಾರೆ ಗೊತ್ತಂದ್ರೆ ಭಕ್ತರ ಜಾತ್ರೆ ಅಂತಾರೆ. ಅಂದ್ರೆ ಇದು ಯಾರ್ದು ಕತ್ನಾಳ್ ಬರೋರು ಅಪ್ಪು ಪಟ್ಟಣ ಶೆಟ್ಟಿ ಅವರು ಇವರು ಕೂಡ ಭಕ್ತರ ಜಾತ್ರೆ. ಇಲ್ಲೆಲ್ಲ ಹೆಂಗದಂದ್ರ ಈ ಊರಕ್ಕೆ ಹೆಚ್ಚು ಹೊರಗಿನ ಊರವ್ರು ಬಂದು ಒಂದೊಂದು ಕೆಲಸವನ್ನ ನಿರ್ವಹಿಸಿ ಆ ಸಂಪೂರ್ಣ ಜವಾಬ್ದಾರಿನ ಹೊರವಹಿಸಿ ಅದರಲ್ಲಿ ಭಕ್ತರಲ್ಲಿ ಪ್ರಮುಖವಾಗಿ ನಮ್ಮ ಎನ್ಎಂ ಗುರು ಬಿರಾದ ಗುರುಗಳು ಕೂಡ ಒಬ್ಬರು ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ಇನ್ನೂ ನಮ್ಮ ಗುರುಗಳಿಗೆ ಹೆಚ್ಚಿನ ಶಕ್ತಿಯನ್ನು ದೇವರು ಕರುಣಿಸಿ ಅವರಿಂದ ಇನ್ನೂ ಬಹಳಷ್ಟು ವಿದ್ಯಾರ್ಥಿ ಪ್ರತಿಗಳು ತಯಾರಾಗಲಿ ಅಂತ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಆ ಮಾತಿಗೆ ಜಯ ಜಯ. ಕಾಂಚನಕ್ಕಾಗಿ ಕೆಟ್ಟು ಹೊಡೆದಾಡುವ ಈ ಲೋಕದಲ್ಲಿ ವಿದ್ಯಾರ್ಥಿಗಳು ಪ್ರಾಮಾಣಿಕತೆಯಿಂದ ಬೆಳೆಯಬೇಕು ಅನ್ನುವ ಸಂದೇಶ ಕೊಟ್ಟಿರ್ತಕ್ಕಂಥ ಆಪ್ರಸಾದ್ ಪಟೇಲ್ ಶೆಟ್ಟಿ ಅವರಿಗೆ ಒಂದು ವಿಶೇಷತೆ ಏನಂದ್ರೆ ವಿದ್ಯಾರ್ಥಿಗಳೇ ಶಿವಾನಂದ ಸರ್ಕಲ್ ಒಳಗೆ ಪ್ರತಿ ಸೋಮವಾರ ಪ್ರಸಾದ ವಿತರಣೆ ಮಾಡ್ತಾರಲ್ಲ, ಆ ಪ್ರಸಾದ ವಿತರಣೆ ಬೇರೆ ಬೇರೆ ಊರಿಗೆ ಬಂದು ಅಪ್ಪಾಸಾಹೇಬ್ ಪಟೇಲ್ ಶೆಟ್ಟಿ ಇವರಿಗೆ ಮಾತಾಡಿದವರು ಅಂತ ತಿಳ್ಕೊಂಡು ನಮಗೆಲ್ಲರಿಗೆ ಹೇಳಲು ಅತಿ ಖುಷಿ ಆಯ್ತು. ಮೇಲಾಗಿ ರಾಜ್ಯದಾದ್ಯಂತ ಬಂದಿರುವಂತ ಯುವಕರು ಯುವತಿಯರಲ್ಲಿ ತುಂಬಾ ಹೃದಯದಿಂದ ಊಟ ಮಾಡ್ತಾರ, ಮನಸ್ಸು ಊಟ ಮಾಡ್ತಾರ. ಅದಕ್ಕಾಗಿ ರಾಜ್ಯದ ಯುವಕರ ಪರವಾಗಿ ನಾನು ಯುವಕರಾಗಿ ಅವರಿಗೆ ಹೃದಯಪೂರ್ವಕ ಕೊನೆಯ ಘಟ್ಟ ನಮ್ಮ ಉಪನ್ಯಾಸಕರಾದ